ಎಕ್ಸೆಲ್ PU ಕಾಲೇಜ್ ಅರ್ಪಿಸುವ ಆಕಾಶ ದೀಪವು ನೀನು ವಿಶೇಷ ಕಾರ್ಯಕ್ರಮ ಮತ್ತೆ ಸ್ವಾಗತ. ಮೇಡಮ್, 3 ಜನ ಅದ್ಭುತವಾಗಿ ಆಡ್ತಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಉದ್ದೇಶವೇ ಅದು, ಹಾಡಿನ ಮೂಲಕ ಅಮ್ಮನನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು. ಈ ಸುತ್ತಲ್ಲಿ ಯಾವ ಹಾಡನ್ನು ಹೇಳ್ತೀರಾ, ಯಾವ ಹಾಡಿನ ಮೂಲಕ ಅಮ್ಮನ ನೆನಪು ಮಾಡ್ಕೋತೀರಾ? ಅದೇ ಆಗಲೇ ನಾನು ಯಾವ ಕಾರ್ಯಕ್ರಮಕ್ಕೆ ಭೇಟಿ ಮಾಡಿದೆ ಅಂತ ಹೇಳಿದ್ನಲ್ಲ, ಜಾನಕಮ್ಮ ಅವ್ರನ್ನ, ಮಾನಸಗಾನ ಜಾನಕಿ ಧ್ಯಾನ ಅಂತ ಮಾಡಿದ್ದು 12 ಗಂಟೆಗಳ ಕಾಲ. ಜೊತೆಗೆ ನಮ್ಮ ಇಂಡಸ್ಟ್ರಿಲಿರುವಂಥ ಹೆಸರಾಂತ ಮ್ಯೂಸಿಷಿಯನ್ಸ್ ಕೂಡ, ವೇಣುಗೋಪಾಲ್ ರಾಜ್ ಅವರ ಒಂದು ಸಾರಥ್ಯದಲ್ಲಿ 25 ಮ್ಯೂಸಿಷಿಯನ್ಸ್ ಕೂಡ, ಅವರು ಕೂಡ ನನ್ನ ಜೊತೆಗೆ ಸಾಥ್ ಕೊಟ್ಟಿದ್ರು. 12 ಗಂಟೆಗಳ ಕಾಲ. ಅವರ ಏಜ್ 87, 87 ಹಾಡುಗಳನ್ನ ಹಾಡಿದ್ವಿ. ಅಲ್ಲಿ ಕೊನೆಯಲ್ಲಿ ನಾನು ಹಾಡಿದಂಥ ಗೀತೆ ಇದು. ನನ್ನ ತಾಯಿ ಇವತ್ತಿಲ್ಲ, ನನ್ನ ತಾಯಿ ಯಾವಾಗಲೂ ಹಾಡ್ತಿದ್ದಂಥ ಹಾಡಿದು, ಅಮ್ಮ ಮಗು ಧ್ವನಿಯಲ್ಲಿ. ಅಣ್ಣಯ್ಯ ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜುಗುಳ ಹಾಡುವೆ ಜುಗುಳ ಹಾಡುವೆ, ಹಸುವಿಗೂ ಕರುವಿಗೂ ಮೂಕನಂಟಿದೆ, ಅಮ್ಮನಿಗೂ ಕಂದನಿಗೂ ಲಾಲಿನಂಟಿದೆ. ಅಣ್ಣಯ್ಯ ಅಣ್ಣಯ್ಯ ಬಾರೋ, ಅಮ್ಮನ ಮಡಿಲ ಸೇರೋ, ಜುಗುಳ ಹಾಡುವೆ ಜುಗುಳ ಹಾಡುವೆ. ಓ ಅಮ್ಮ, ನಾನಿನ್ನ ಕೂಗಿದೆ, ನೀ ನನ್ನ ಸೇರಿದೆ, ಗುರುವು ನೀನೇ, ಗುರುಕುಲ ನೀನೇ, ನಿನ್ನಾಣೆ ಪಾಲಿಸುವೆ ಕಂದ, ನೀ ನನ್ನ ಭಾಗ್ಯವೋ, ಪೂರ್ವದ ಪುಣ್ಯವೋ. ಅಮ್ಮಯ್ಯ ಅಮ್ಮಯ್ಯ ಬಾರೆ, ಅಕ್ಕರೆ ಸಕ್ಕರೆ ತಾರೆ, ನಿಜಗಳ ಕೇಳುವೆ, ನಿದ್ದೆಯ ಮಾಡುವೆ. ನಿಜಕ್ಕೂ ಅದ್ಭುತ. ಈ ಥರ ಎಲ್ಲ ಇಂದು ಇರುತ್ತೆ ಅನ್ನೋ ಕಾನ್ಸೆಪ್ಟ್ ನಮ್ಗೆ ಇರ್ತಿರ್ಲಿಲ್ಲ. ಅವ್ರ ಥರ ಹಾಡಕ್ಕಾಗೋದಿಲ್ಲ, ಒಂದು ಪ್ರಯತ್ನ ಅಷ್ಟೇ. ಬಟ್ ಅಂದ್ರೆ ಅದೇ ತಾಯಿ ಪೋಷನ್ ಅವರೇ ಹಾಡಿದ್ದು. ಆ ಥರದ್ದು ಎಷ್ಟು ನೀ ಮೀಟಿದ ನೆನಪೆಲ್ಲವೂ ಅಷ್ಟೇ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಕೋ ನಾನಿನ್ನಲಿ ಬೆರೆವಂಥ ಮನಸ್ಸಾಗಿದೆ, ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ, ಈ ಬಂಧನ ಬಹು ಜನ್ಮದ ಕಥೆಯೆಂದು ಮನ ಹೇಳಿದೆ. ಅಮ್ಮ ಅಮ್ಮ ಅಮ್ಮ. ಈ ಥರ ಎಷ್ಟೊಂದು ಹಾಡು. ಆ್ಯಂಡ್ ಒಂಥರ ಅವರು ಈ ರೊಮ್ಯಾಂಟಿಕ್ ಸಾಂಗ್ಸ್, ಒಂಥರ ಮಾದಕ ಗೀತೆಗಳದ್ರಲ್ಲೂ ಒಂದಿದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನೆ ತಂದೆ, ತಾಳು ತಾಳು ನಲ್ಲ ನಿಲ್ಲು, ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ, ಕಾಣುತ್ತ ನಿನ್ನಂದ ಕಾಣದ ಆನಂದ, ನನ 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 ನನ್ನ ನಿನ್ನಿಂದ, ಹೇ ಹೇ ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನೆ ತಂದೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತೇಕೆ, ಹೊಸ ಭಾಷೆದು ರಸಕಾರಿದು, ಇದ ಹಾಡಲು ಕವಿ ಬೇಕೆ, ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಏನೇ ಕೇಳು ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಅದು ಫಸ್ಟ್ ಅಲ್ಲಿ ಮಾತ್ರ ಏನದು, ಇಸ್ ಇಟ್
ಹಲೋ ಹಲೋ ದಿಸ್ ಇಸ್ 26211 ಎಸ್. ಆ ಮಾತುಗಳು ಅಷ್ಟೇ, ಡಬ್ಬಿಂಗು ಅಮ್ಮನ ಹತ್ರ ಕಲಿಬೇಕಾದ್ರೆ. ಪ್ಲೀಸ್ ಪ್ಲೀಸ್. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ಮನದಾಸೆ ಏನು, ಬಾ ಹೇಳು ಕಿವಿಯಲ್ಲಿ, ಆಮೇಲೆ ನಿನ್ನ ನಗುವು ಹೂವಂತೆ ನಿನ್ನ ಅಣ್ಣವರು ಅಷ್ಟೇ ಎಷ್ಟೋ ಅವ್ರ ಡುವೆಟ್ಸ್ಗಳೆಲ್ಲ ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ನಗು ನಗುತ್ತಾ ಹೌದು ನೀ ಬರುವೆ, ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು, ಆದೆಂಬು ಹಾಸಿಗೆ ನನ್ನನ್ನು ಕಿತ್ತು, ಈ ನನ್ನ ನಲ್ಲನಂದು ಕೆಂದಿತ್ತು. ಆ ಥರ ಏನೋ ಇಷ್ಟೆಲ್ಲ ಹಾಡುಗಳು. ಜೊತೆಯಲ್ಲಿ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು, ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಆಮೇಲೆ ಒಂದು ಹಾಡು ಅವರೇ ಮಲಯಾಳಂ ಚಾನಲಲ್ಲಿ ಹೇಳಿದರು, ನಮ್ಮ ಕನ್ನಡದಲ್ಲಿ ಅದರಷ್ಟು ಟಫ್ ಸಾಂಗ್ ಯಾವುದೂ ಇಲ್ಲ. ಶಿವ ಶಿವ ಎನ್ನದ ನಾಲಿಗೆ KL ವೈದ್ಯನಾಥನ್ ಅವರು ಮ್ಯೂಸಿಕ್ ಮಾಡಿರೋದು. ಒಂದೊಂದು ಲೈನ್ ಒಂದೊಂದು ರಾಗ, ತೋಡಿ ಆಬೋಗಿ. ನಿಜವಾಗ್ಲೂ ಅದು ನಾನು ಎಷ್ಟೋ 1000 ಸಲ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಪ್ರೋಗ್ರಾಮ್ಸ್ ಎಲ್ಲ ಆಡಿದ್ದೀನಿ. ಅವರೇ ಹೇಳಿದರು ನಾನೇ ಇವಾಗ ಹಾಡೋಕ್ಕಾಗಲ್ಲ ಅಂದರೆ, ಅವರು ಬೇಡ್ಕೊಂಡಿದ್ರಂತೆ. ಅದು ಒಂದೊಂದು ರಾಗಕ್ಕೆ ಒಂದೊಂದು ದೇವರು. ರಾಘವೇಂದ್ರ ಅವರು ಕರೆಕ್ಟ್, ಇದು ಇಂಟರ್ವ್ಯೂ ಕೇಳಿದ್ದೆ, ಅವ್ರು ಹಾಡಕ್ಕೆ ಮುಂಚೆ ರಾಘವೇಂದ್ರ ಅವ್ರನ್ನ ಪ್ರಾರ್ಥನೆ ಮಾಡಿದ್ರಂತೆ, ಇದನ್ನ ಹಾಡಕ್ಕೆ ಶಕ್ತಿ ಕೊಡಪ್ಪ ನನಗೆ ಅಂತ. ಆ್ಯಂಡ್ ಅವರ ಆರಾಧ್ಯ ದೇವ ಕೃಷ್ಣ ಅವರು ರಾಘವೇಂದ್ರನ್ನು ಅವರು ಬಹಳ ಎಸ್ ಹಂಗಾಗಿ ಅದು ಅವ್ರು ಹೇಳಿದ ಹಾಡು ಭಾಳ ಕಷ್ಟ. ಇವತ್ತಿನ ಏನು ಯಂಗ್ಸ್ಟರ್ಸ್ ಏನಿದ್ದಾರೆ ಸಂಗೀತ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಅಮ್ಮ ಕೊಟ್ಟಿರುವಂಥ ಕೊಡುಗೆ ಅಥವಾ ಪಾಠ ಏನಿರ್ಬೋದು? ಹಾಡುಗಳೇ ಸರ್. ಅವ್ರ ಸಂಗೀತ ನನ್ನ ಲೆಕ್ಕದಲ್ಲಿ ಸಂಗೀತ ಶಾಲೆಗೆ ಹೋಗಿ ಅಭ್ಯಾಸ ಮಾಡುವಂಥದ್ದು. ಅವ್ರ ಹಾಡು ಫಾರ್ ಎಕ್ಸಾಂಪಲ್ ಶಿವ ಶಿವ ಎನ್ನದ ನಾಲಿಗೆ, ಅದು ಜಯಗೌರಿ ಜಗದೀಶ್ವರಿ, ಭುವನೇಶ್ವರಿಯ ಆ್ಯಂಡ್ ಶಿಲೆ, ಅವ್ರ ರಾಗಾಧಾರಿತ ಹಾಡುಗಳನ್ನು ಕಲ್ತ್ಕೊಂಡ್ಬಿಟ್ರೆ, ಆ್ಯಂಡ್ ಎಲ್ಲ ಜನರು ಹಾಡಿದಾರೆ ಅವ್ರು, ಇಂಥದ್ದು ಹಾಡಿಲ್ಲ ಅನ್ನೋದಿಲ್ಲ. ಅದೊಂದೇ ಅಲ್ಲ, ಅವ್ರ ನಗುಮುಖದಿಂದ ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ದಿದ್ದು ಅವ್ರ ವಿನಯತೆ ಕಲಿಬೇಕು. ವಿನಯತೆಗೆ ಮೋಸ್ಟ್ಲಿ ಅಲ್ಲಿವರೆಗೂ ಹೋಗಿ ಸಾಧ್ಯ ಆಯ್ತು. ಅಷ್ಟು ವಿನಯ, ಅಷ್ಟು ಸರಳತೆ ಇದ್ದಿದ್ದಕ್ಕೆ ಇವತ್ತು ಅಮ್ಮ ಆ ಮಟ್ಟಕ್ಕೆ ಬೆಳೆದ್ರು. ಇವತ್ತು ಅವ್ರು ಫೇಸ್ಬುಕ್ಕಲ್ಲಿ ನೋಡಿ ಅಥವಾ ಅವರ ಒಂದು ಇನ್ಸ್ಟಾಗ್ರಾಮ್ ಎಲ್ಲ ತೆಗೆದು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ, ಅಷ್ಟು ಆತ್ಮೀಯ ಎಲ್ಲರ ಜೊತೆನೂ ಅದೇ ಥರನೇ. ಈಗ ನಾನು ಜಾನಕಿ ಅಮ್ಮ, ನಾನು ಸಿಂಗರು, ವಾಣಿ ಸಿಂಗರು, ಮಾನಸ, ಅವ್ರ ಹತ್ರ ಯಾರೋ ಒಬ್ಬರು ಅಮ್ಮ ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕಂದ್ರೆ ಬಾಪ್ಪ ಅಂತ. ಆ್ಯಂಡ್ ದಟ್ಸ್ ಬ್ಯೂಟಿ, ಆ ಸರಳತೆ. ನಿಜ ನಿಜ ನಿಜ. ಅದು ಶಿಲೆಗಳು ಸಂಗೀತ ಒಂದು 4 ಸಾಲು ಶಿವ 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 ಅನ್ನೋದು ಶಿವ ಶಿವ ಎನ್ನೋದು ಪಲ್ಲವಿ ಮಾತ್ರ ಅಲ್ಲಪ್ಪ, ಶಿವ ಶಿವನ ಡೈರೆಕ್ಟ್ ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ, ಶಿವನನ್ನು ಸ್ಮರಿಸದ ಜೀವವು ಏಕೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ. ಇದು ಒನ್ ಆಫ್ ದ ಟಫೆಸ್ಟ್ ಕಂಪೋಸಿಷನ್. ತುಂಬ ಜನ ಟ್ರೈ ಮಾಡ್ತಾರೆ, ಎಲ್ಲೂ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ, ಕಷ್ಟ ಇದೆ. ಅವಳು ಪರ್ಫಾರ್ಮ್ ಮಾಡಿದ್ಲು, ಇವಳು ಹಾಡಿರೋದು ಕೇಳಿದ್ದೀನಿ ನಾನು. ಆ್ಯಂಡ್ ಹಾಡಿನಲ್ಲಿ ಅಳೋಂಥ ಸ್ವರಗಳು ಇದರಲ್ಲಿ ಅಷ್ಟು ಫಾಸ್ಟ್ ಆಗಿ ಹಾಡಿರೋದು. ನಾವು ಬೇರೆಯವರೆಲ್ಲ ನಾವೆಷ್ಟೋ ಸಲ ಕಲಿತು ಪ್ರಾಕ್ಟೀಸ್ ಮಾಡೋದು ಬೇರೆ, ಅವ್ರು ಅವಾಗ ಹಾಡಿರುವಾಗ ಅವ್ರು ನನ್ಗೆ ಹೇಳಿದ್ರು, ವೈಲಿನಿಸ್ಟ್ ಜೊತೆ ಆ ವೈಲಿನ್ ನುಡ್ಸೋದು ಸಮವಾಗಿ ಹಾಡೋದು ಎಷ್ಟು ಕಷ್ಟ ಇನ್ಸ್ಟ್ರೂಮೆಂಟ್. ಸರ್, ಅವ್ರು ಸಿಂಪಲ್ ಸಾಂಗ್ನೇ ತಗೊಳ್ಳಿ, ಅದನ್ನ ನಾವು ಸುಮ್ಮನೆ ಹಾಗೆ ಕಲಿಯೋಕ್ಕಾಗಲ್ಲ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಾಂಗ್ ಹೆಂಗೆ ಪ್ರಾಕ್ಟೀಸ್ ಮಾಡಿದ್ರೆ, ಮುಂಚೆ ಟೇಪ್ ರಿಕಾರ್ಡ್ರು ಬರ್ತಿತ್ತು. ಚಿಕ್ಕ ವಯಸ್ಸಲ್ಲಿ ಟೇಪ್ ರಿಕಾರ್ಡ್ರಲ್ಲಿ ಫಾಸ್ಟ್ ಸ್ಲೋ ಮಾಡೋದು ಬರ್ತಿತ್ತಲ್ಲ, ಅದ್ರಲ್ಲಿ ಸ್ಲೋ ಮಾಡಿದ್ರೆ ಆ ಪೂಜಿಸಲೆಂದೇ
ಪೂಜಿಸಲೆಂದೇ ಹೂಗಳ ತಂದೆ. ಆ ಗ್ಲೈಡ್ಸ್ ಬೆಂಡಿಂಗ್ಸ್ ಎಲ್ಲ ಸ್ಲೋ ಮಾಡೋದೇ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇವಾಗ್ಲೂ ಅಷ್ಟೇ ಯಾವುದೇ ಸಾಂಗ್ ಹಾಡು